ಖಾಲಿಯಾಗ್ತಾ ಇರುವ ರಾಜ್ಯಸಭಾ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಬಹಳ ಕುತೂಹಲ ಇತ್ತು. ಇದರ ಜೊತೆಗೆ ಕ್ರಾಸ್ ವೋಟಿಂಗ್ ನ ಆತಂಕ. ಹೀಗಾಗಿ ಎಷ್ಟು ಮಂದಿ ಅಭ್ಯರ್ಥಿಯನ್ನು ಇಳಿಸಬೇಕು, ಇಳಿಸೋದಾದ್ರೆ ಯಾರನ್ನ ಇಳಿಸಬೇಕು ಅನ್ನೋ ಕುತೂಹಲ ಇದೀಗ ರಾಜ್ಯ ಕಾಂಗ್ರೆಸ್ ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಹಾಗಾದ್ರೆ ಯಾರೆಲ್ಲರ ಹೆಸರಿದೆ ಸದ್ಯದರಲ್ಲಿ ಆ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಈಗ ಆಲ್ರೆಡಿ ಬಿಜೆಪಿಯಿಂದ ಒಬ್ಬರೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ, ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ಇಬ್ಬರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಕ್ರಾಸ್ ವೋಟಿಂಗ್ ಮಾಡಿಸುತ್ತಾ ಬಿಜೆಪಿ ಅನ್ನೋ ಒಂದು ಆತಂಕ ಕಾಂಗ್ರೆಸ್ ಘಟಕಕ್ಕಿತ್ತು. ಇದೀಗ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ ಹೆಸರು ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್. ಕಾಂಗ್ರೆಸ್ನಿಂದ ಬಿಡುಗಡೆಯಾಗಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರು ಅಜಯ್ ಮಖೇನ್ಗೂ ಕೂಡ ರಾಜ್ಯಸಭೆಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಕರ್ನಾಟಕದಿಂದ ಅಜಯ್ ಮಖೇನ್, ಸೈಯದ್ ನಾಸಿರ್ ಹುಸೇನ್ ಹಾಗೆ ಜಿಸಿ ಚಂದ್ರಶೇಖರ್ ಈ ಮೂವರ ಹೆಸರನ್ನ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಪ್ರಕಟಿಸಲಾಗಿದೆ. ಎಐಸಿಸಿ ಪತ್ರಿಕಾ ಪ್ರಕಟಣೆಯಲ್ಲಿ ಬಗ್ಗೆ ಘೋಷಣೆಯನ್ನ ಮಾಡಲಾಗಿರೋದು. ಕರ್ನಾಟಕದಿಂದ ಮೂವರು ಅಭ್ಯರ್ಥಿಗಳು ಅಜಯ್ ಮಖೇನ್ ಹಾಗೆ ಸೈಯದ್ ನಾಸಿರ್ ಹುಸೇನ್ ಹಾಗೆ ಚಂದ್ರಶೇಖರ್ ಅವರಿಗೆ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಇಬ್ಬರು ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಪುನರಾಯ್ಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿರೋದು. ಎಲ್ ಹನುಮಂತಯ್ಯ ರಾಜ್ಯಸಭೆ ಟಿಕೆಟ್ ಮಿಸ್ ಆಗಿದೆ. ಈ ಬಾರಿ ಚಂದ್ರಶೇಖರ್ ಹಾಗೆ ನಾಸರ್ ಹುಸೇನ್ ಇವರಿಗೆ ಮತ್ತೊಮ್ಮೆ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡಲಾಗಿರೋದು. ಒಟ್ಟು ಮೂವರನ್ನ ಕಣಕ್ಕಿಳಿಸುವ ನಿರ್ಧಾರಕ್ಕೆ ಬದ್ಧವಾಗಿದೆ ಕಾಂಗ್ರೆಸ್ ಪಾಳೆಯ. ರಾಜ್ಯ ಕಾಂಗ್ರೆಸ್ ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದ್ದು ಅಜಯ್ ಮಖೇನ್, ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಹಾಗೆ ಜಿಸಿ ಚಂದ್ರಶೇಖರ್ ಈ ಮೂವರ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ಎಐಸಿಸಿ ಬಿಡುಗಡೆಗೊಳಿಸಿರುವ ಪತ್ರಿಕಾ ಪ್ರಕಟಣೆಯಲ್ಲೇನೆ ಈ ಹೆಸರುಗಳನ್ನ ಅಧಿಕೃತವಾಗಿ ತಿಳಿಸಲಾಗಿದೆ. ಮಧ್ಯಪ್ರದೇಶ ಹಾಗೆ ತೆಲಂಗಾಣದ ಅಭ್ಯರ್ಥಿಗಳ ಹೆಸರನ್ನ ಕೂಡ ತಿಳಿಸಲಾಗಿದೆ. ಮಧ್ಯಪ್ರದೇಶದಿಂದ ಅಶೋಕ್ ಸಿಂಗ್ ಹಾಗೆ ತೆಲಂಗಾಣದಿಂದ ರೇಣುಕಾ ಚೌಧರಿ, ಅನಿಲ್ ಕುಮಾರ್ ಯಾದವ್ ಹೆಸರನ್ನ ಸೂಚಿಸಲಾಗಿದೆ. ಕರ್ನಾಟಕದಿಂದ ಎಲ್ ಹನುಮಂತಯ್ಯ ಅವರಿಗೆ ಈ ಬಾರಿ ಚಾನ್ಸ್ ಮಿಸ್ ಆಗಿದೆ. ಪುನರ್ ಆಯ್ಕೆಗೆ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿರೋದು ನಾಸಿರ್ ಹುಸೇನ್ ಹಾಗೆ ಚಂದ್ರಶೇಖರ್ ಅವರಿಗೆ. ಹಾಗೆ ಹನುಮಂತಯ್ಯ ಅವರ ಬದಲಿಗೆ ಅಜಯ್ ಮಖೇನ್ ಅವರಿಗೆ ಅಭ್ಯರ್ಥಿ ಅಂದ್ರೆ ಟಿಕೆಟ್ ಘೋಷಣೆ ಮಾಡಲಾಗಿರೋದು. ಆ ಮೂಲಕ ರಾಜ್ಯದಿಂದ ಮತ್ತೊಮ್ಮೆ ಕಣಕ್ಕಿಳಿತಾ ಇರುವುದು ಮೂವರು, ನಾಸಿರ್ ಹುಸೇನ್ ಹಾಗೆ ಚಂದ್ರಶೇಖರ್ ಇವರಿಗೆ ಮತ್ತೊಮ್ಮೆ ಚಾನ್ಸ್ ಸಿಕ್ಕಿದೆ. ಹನುಮಂತಯ್ಯ ಅವರಿಗೆ ಅವಕಾಶ ಮಿಸ್ ಆಗಿದೆ. ಈ ಲೆಕ್ಕಾಚಾರದ ಆಧಾರದ ಮೇಲೆ ನಾವು ಶಾಸಕರ ಬಲಾಬಲದ ಆಧಾರದ ಮೇಲೆ ನಾವು ಲೆಕ್ಕ ಹಾಕೋದಾದ್ರೆ ಮೂರು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರೋದು ಕಾಂಗ್ರೆಸ್ಗೆ ಸುಲಭ ಸಾಧ್ಯ. ಇಬ್ಬರು ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾರ, ಮೂವರನ್ನ ಅನ್ನೋ ಕುತೂಹಲ ಆಯಿತು. ಮೂವರಿಗೂ ಕೂಡ ಈಗ ಅವಕಾಶವನ್ನ ನೀಡಲಾಗಿರೋದು. ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿ ಲೆಕ್ಕಾಚಾರದಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನ ನಿಲ್ಲಿಸದಿದ್ರೆ ಆಗ ಕಾಂಗ್ರೆಸ್ಗೆ ಮೂವರು ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದು ಕಷ್ಟ ಸಾಧ್ಯವಾಗ್ತಾ ಇತ್ತು. ಕ್ರಾಸ್ ವೋಟಿಂಗ್ ನ ಭೀತಿ ಕೂಡ ಇದ್ದೇ ಇತ್ತು. ಆದ್ರೆ ಬಿಜೆಪಿ ಒಬ್ಬರೇ ಅಭ್ಯರ್ಥಿಯ ಪಟ್ಟಿಯನ್ನ ರಿಲೀಸ್ ಮಾಡಿರೋದ್ರಿಂದಾಗಿ ಮೂವರನ್ನ ಕೂಡ ಗೆಲ್ಲಿಸೋದು ಒಂದು ಹಂತಕ್ಕೆ ಸದ್ಯಕ್ಕೆ ಸುಲಭ ಸಾಧ್ಯ ಆಗಿದೆ. ಮೂವರು ಕೂಡ ಬಹುತೇಕ ಆಯ್ಕೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಕರ್ನಾಟಕದಿಂದ ಅಜಯ್ ಮಖೇನ್, ಸೈಯದ್ ನಾಸಿರ್ ಹುಸೇನ್ ಹಾಗೆ ಜಿಸಿ ಚಂದ್ರಶೇಖರ್ ಅವರಿಗೆ ರಾಜ್ಯಸಭೆ ಟಿಕೆಟ್ ಕಾಂಗ್ರೆಸ್ನಿಂದ ಪ್ರಕಟ ಮಾಡಲಾಗಿದೆ. ಎಲ್ ಹನುಮಂತಯ್ಯ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ಎಐಸಿಸಿ ಪತ್ರಿಕಾ ಪ್ರಕಟಣೆಯನ್ನ ನೀವು ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕರ್ನಾಟಕ, ಮಧ್ಯಪ್ರದೇಶ ಹಾಗೆ ತೆಲಂಗಾಣ ಮೂರು ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ಏನು ಪ್ರಕಟಿಸದೆ ಆ ಒಂದು ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕರ್ನಾಟಕದಿಂದ ಮೂವರ ಹೆಸರನ್ನ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಎಲ್ಲ ಹನುಮಂತಯ್ಯ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿರೋದು. ಅದರ ಬದಲಾಗಿ ಅಜಯ್ ಮಖೇನ್, ಸೈಯದ್ ನಾಸಿರ್ ಹುಸೇನ್ ಹಾಗೆ ಚಂದ್ರಶೇಖರ್ ಅವರನ್ನ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಪ್ರಕಟ ಮಾಡಲಾಗಿದೆ. ಮಧ್ಯಪ್ರದೇಶದಿಂದ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಅಶೋಕ್ ಸಿಂಗ್ ಹಾಗೆ ತೆಲಂಗಾಣದಿಂದ ರೇಣುಕಾ ಚೌಧರಿ ಹಾಗೆ ಅನಿಲ್ ಕುಮಾರ್ ಯಾದವ್ ಅವರಿಗೆ ರಾಜ್ಯಸಭೆಯ ಟಿಕೆಟ್ ಅನ್ನ ನೀಡಲಾಗಿದೆ. ಕರ್ನಾಟಕದಿಂದ ಮೂವರು ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಾಳೆಯ ಪ್ರಕಟಿಸಿದೆ. ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಾಗೆ ಕೆಸಿ ವೇಣುಗೋಪಾಲ್ ಅವರು ಇವರ ಸಮಕ್ಷಮದಲ್ಲಿ ಆಯ್ಕೆ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಅಜಯ್ ಮಖೇನ್, ಸೈಯದ್ ನಾಸಿರ್ ಹುಸೇನ್ ಹಾಗೆ ಜಿಸಿ ಚಂದ್ರಶೇಖರ್ ಅವರನ್ನ ಕಣಕ್ಕೆ ಇಳಿಸಲಾಗಿದೆ. ಮೂವರನ್ನ ಕೂಡ ರಾಜ್ಯಸಭೆಗೆ ಕಳಿಸೋದ್ರಲ್ಲಿ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ ಸಶಕ್ತವಾಗಿದೆ. ಹನುಮಂತಯ್ಯ ಅವರು ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು. ಈ ಬಾರಿ ಅವರಿಗೆ ಟಿಕೆಟ್ ಲಭ್ಯವಾಗಿಲ್ಲ.
ಗ್ರಾಮ ಪಂಚಾಯತ್ಗಳಲ್ಲಿ ಅವ್ಯವಹಾರ ನಡೀತಾ ಇರುವಂಥ ಆರೋಪವನ್ನು ಮಾಡಿ ಜಿಲ್ಲಾ ಪಂಚಾಯತ್ ಕಚೇರಿಯನ್ನು ಬಂದ್ ಮಾಡಿರುವಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ರೈತರು ಈ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜಿಲ್ಲಾ ಪಂಚಾಯತಿ ಕಚೇರಿಯನ್ನೇ ಬಂದ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಚೇರಿ ಬಾಗಿಲು ಮುಚ್ಚಿ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಚೇರಿ ಬಾಗಿಲು ಬಂದ್ ಮಾಡಿ ಟವಲನ್ನು ಕಟ್ಟಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹೊರಗಡೆ ಹೋಗದಂತೆ ಎರಡೂ ಗೇಟನ್ನು ಬಂದ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ಯವಹಾರ ಆರೋಪವನ್ನು ಮಾಡಿ ರೈತರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅಂತಲೂ ಕೂಡ ರೈತರು ಘೋಷಣೆಯನ್ನು ಕೂಗಿದ್ದಾರೆ. ಗ್ರಾಮ ಪಂಚಾಯತ್ಗಳಲ್ಲಿ ಅವ್ಯವಹಾರ ಸಾಬೀತಾದರೂ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಪ್ರತಿಭಟನಾ ನಿರತ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರೈತರು ಹಾಗೂ ಸಾಮಾಜಿಕ ಕಾರ್ಯಕರ್ತರಿಂದ ಜಿಲ್ಲಾ ಪಂಚಾಯಿತಿ ಎದುರು ಹೋರಾಟ ನಡೀತಾ ಇದೆ. ರಾಮದುರ್ಗ ತಾಲೂಕಿನ ಓಬಳಾಪುರ ಮುದೇನೂರು ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಸುಮಾರು 78 ಲಕ್ಷ ರೂಪಾಯಿ ಅವ್ಯವಹಾರ ಆಗಿರುವ ಕುರಿತಾಗಿ ಸಾಬೀತು ಕೂಡ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಅದು ಆರೋಪ ಸಾಬೀತಾಗಿದ್ರೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ, ಯಾಕೆ, ಏನು ಕಾರಣ? ಖಂಡಿತ ನಾಗೇಂದ್ರ ಬಾಬು, ಓಂಬಡ್ಸ್ ವರದಿ ಪ್ರಕಾರ ಏನು ಪಂಚಾಯಿತಿಯಲ್ಲಿ ಸುಮಾರು 78 ಲಕ್ಷ ಅವ್ಯವಹಾರ ಆಗಿದೆ ಅನ್ನೋ ಒಂದು ಆರೋಪ ಸಾಬೀತಾದರೂ ಕೂಡ ಅಲ್ಲಿ ಇರುವಂಥ 8 ಜನ ಅಂದರೆ ಪಿ ಡಿ ಒ ಸೇರಿದಂತೆ ಒಟ್ಟು ಅಲ್ಲಿರುವಂಥ ಸಿಬ್ಬಂದಿಗಳು 8 ಜನ ಅಕ್ರಮವನ್ನು ಎಸಗಿದ್ರು. 78 ಲಕ್ಷ ಅಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸದ್ಯ ಓಂಬಡ್ಸ್ಮನ್ ಏನು ವರದಿ ಪ್ರಕಾರ ಆರೋಪ ಕೂಡ ಸಾಬೀತಾಗಿದೆ. ಆದರೆ ಈವರೆಗೂ ಯಾವ ಅಧಿಕಾರಿಗಳು ವಿರುದ್ಧ ಕೂಡ ಕ್ರಮ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಜಿಲ್ಲಾ ಪಂಚಾಯಿತಿಯ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ಮಾಡಿದರು. ಅದಕ್ಕೆ ವಸ್ತ್ರವನ್ನು ಕಟ್ಟಿ ಏನು ಪ್ರತಿಭಟನೆಯನ್ನು ಮಾಡ್ತಾರೆ ಮತ್ತು ಏಕಾಏಕಿ ಮಾಹಿತಿ ತಿಳಿದಿದ್ದಂತೆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಸದ್ಯ ಏನು ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಅಲ್ಲಿರುವಂಥ ಸಮಸ್ಯೆ ಏನು ಮತ್ತು ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ಇಲ್ಲಿನ ಸ್ಥಳೀಯ ರೈತರನ್ನು ಕೂಡ ಮಾತಾಡ್ತೇನೆ. ಸರ್, ಏನು ಆರೋಪ ಇತ್ತು, ಯಾಕೆ ಕ್ರಮ ಆಗ್ತಿಲ್ಲ ಅಂತ? ಸುಮಾರು ರಾಮದುರ್ಗ ತಾಲೂಕಿನ 2 ಗ್ರಾಮ ಪಂಚಾಯತಿ ಮತ್ತು 30 ಉಬಳಾಪುರ ಅಲ್ಲಿ 70 ಲಕ್ಷ ರೂಪಾಯಿಯನ್ನು ಇವತ್ತು ಅವ್ರು ಹಗರಣ ಮಾಡಿ ಹಣ ವಾಪಸ್ ತುಂಬಬೇಕಂತೇಳಿ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡೈತಿ. ಅವ್ರ ಮೇಲೆ ಕಂಟೆಂಪ್ಟು ಆಗೈತಿ. ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಅವರಿಗೆ ಹಣ ವಾಪಸ್ ತುಂಬಬೇಕಂದ್ರೆ ಮತ್ತು ಇದೇ ರೀತಿ 37 ಪಂಚಾಯತಿ 28 ಕೋಟಿ ರೂಪಾಯಿ ಕೂಡ ಹಣ ತುಂಬಬೇಕಿಲ್ಲ. ಆದರೂ ಕೂಡ ಒಂದು ವರ್ಷದಿಂದ ಈ ಜಿಲ್ಲಾ ಪಂಚಾಯತಿ ಸಿಒಗಳ ನಿರ್ಲಕ್ಷ್ಯತನ ಮಾಡತ್ತಾರೋ. ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂತ? ಅಧಿಕಾರಿಗಳು ಇನ್ನೊಂದು ವಾರ ತಡ್ರಿ, ಇನ್ನೊಂದು ತಿಂಗಳು ತಡ್ರಿ, ಕ್ರಮ ತೊಗೊಳಕ್ಕೆ ನಮ್ಗೆ ಅಜಾಬಾಗದ ತುಡುಗರನ್ನ ತಂದು ಅವ್ರನ್ನ ಕೈಯಾಗಿ ನಿಲ್ಲಿಸಿ ತುಡುಗು ಮಾಡ್ಯಾರದು ಪ್ರೂಫ್ ಮಾಡಿ ಎಲ್ಲ ದಾಖಲಾತಿ ಕೊಟ್ಟು ಎಲ್ಲ ಫೈನಲ್ ಆದಮೇಲೆ ಇವತ್ತು ಅಧಿಕಾರಿಗಳು ಉಳಿಸ್ತಕ್ಕಂಥ ಕೆಲಸ ಮಾಡತ್ತಾರೋ. ಅದಕ್ಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಂತ್ರಿ ಖರ್ಗೆ ಅವರು ಕೂಡ ಇಂಥ ಒಂದು ನಿರ್ಲಕ್ಷ್ಯತನ ಆಯ್ತಪ್ಪ ಅಂತಂದ್ರೆ ಇವತ್ತು ಇದೆಲ್ಲ ವ್ಯವಸ್ಥೆ ಪ್ರಜಾಪ್ರಭುತ್ವ ರೈತ ಮತ್ತು ಅಧಿಕಾರಿಗಳು ಸತ್ತಿರ್ತಕ್ಕಂಥ ವ್ಯವಸ್ಥೆ ಅನ್ನುವಂಥದಕ್ಕೆ ಇವತ್ತು ನಾವು ಜಿಲ್ಲಾ ಪಂಚಾಯತಿ ಕೀಲಿ ಬಡದ ಮೇಲೆ ಇವತ್ತು ಮತ್ತೊಂದು 10 ದಿವಸ ಗಡುವು ಕೊಟ್ಟು ಒಂದು ಲೆಟರ್ ಬರೆದು ಕೊಟ್ಟಾರೆ. 10 ದಿವಸನಾಗ ನಾವು ಆ್ಯಕ್ಷನ್ ತೊಗೋತು ಅಂತೇಳಿ. 10 ದಿವಸನಾಗ ಅವ್ರು ಏನ್ರಿ ಆ್ಯಕ್ಷನ್ ತೊಗೊಲಿಲ್ಲ ಅಂದ್ರೆ ಇಡೀ 15 ತಾಲೂಕಿದ್ರೆ ಸಾವಿರಾರು ಸಂಖ್ಯೆ ರೈತರು ಬಂದ ಯಾವಾಗ ಅದನ್ನು ರೊಕ್ಕ ತುಂಬ್ತಾರೆ ಅಲ್ಲಿವರೆಗೆ ಬೀಗ ಹಾಕೊಂಡ್ಕೊಂಡುವಂಥ ಕೆಲಸ ನಾವು ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ. ನಾಗೇಂದ್ರ ಬಾಬು, ಪ್ರಮುಖವಾಗಿ ಇಲ್ಲಿ ಏನು ಅಕ್ರಮವನ್ನು ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. 78 ಲಕ್ಷ ಏನು ಹಣ ಇದೆ ಅದನ್ನು ಏನು ಸರ್ಕಾರ ಭರ್ನ ಮಾಡಿಕೊಳ್ಬೇಕು. ಜೊತೆಗೆ ಒಂದು ವೇಳೆ ಏನು ಈ ಒಂದು ಕ್ರಮವನ್ನು ಮಾಡದೇ ಇದ್ದರೆ ನಾವು ಸಾವಿರಾರು ರೈತರು ಕೂಡ ಏನು ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಷ್ಟೇ ರಾಜ್ಯಸಭೆಗೆ ಸ್ಪರ್ಧೆ ಮಾಡುವ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಿದೆ. ಇದೇ ತಿಂಗಳಲ್ಲೇ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಉಪಮುಖ್ಯಮಂತ್ರಿಗಳು ಆಗಿರುವ ಡಿಕೆ ಶಿವಕುಮಾರ್. ಈ ತಿಂಗಳಲ್ಲೇ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ. ಲೋಕಸಭೆ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟ ಮಾಡಲಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಆದಷ್ಟು ಬೇಗ ಪಟ್ಟಿ ಪ್ರಕಟ ಮಾಡ್ತೇವೆ. ಪಟ್ಟಿ ಆಧಾರದ ಮೇಲೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯ ಕೂಡ ಬಿರುಸುಗೊಳ್ಳುತ್ತೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್. ತಿಂಗಳೊಳಗಡೆ ಫಸ್ಟ್ ಲಿಸ್ಟ್ ಆಗುತ್ತೆ. ಜಲ್ದಿ ಮಾಡಲೇಬೇಕು, ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 50% ಆದ್ರೂ ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳಲೇಬೇಕಾಗಿದೆ ನಾವು. ವಿ ಕಾಂಟ್ ವೆಯ್ಟ್ ಫಾರ್ ದಟ್. ಮಿನಿಸ್ಟ್ರಿಗಳ ಸ್ಪರ್ಧೆ ಡಿಸ್ಕಷನ್ ಪಾಲಿಟಿಕ್ಸಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. ಈ ತಿಂಗಳೊಳಗಡೆ ಫಸ್ಟ್ ಲಿಸ್ಟ್ ಆಗುತ್ತೆ. ಜಲ್ದಿ ಮಾಡಲೇಬೇಕು, ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 50% ಆದ್ರೂ ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳಲೇಬೇಕಾಗಿದೆ ನಾವು. ವಿ ಕಾಂಟ್ ವೆಯ್ಟ್ ಫಾರ್ ದಟ್. ಮಿನಿಸ್ಟ್ರಿಗಳ ಸ್ಪರ್ಧೆ ಡಿಸ್ಕಷನ್ ಪಾಲಿಟಿಕ್ಸಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. ಈ ತಿಂಗಳೊಳಗಡೆ ಫಸ್ಟ್ ಲಿಸ್ಟ್ ಆಗುತ್ತೆ. ಜಲ್ದಿ ಮಾಡಲೇಬೇಕು, ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 50%. ಈ ತಿಂಗಳಲ್ಲೇ ಲೋಕಸಭೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ. ಹಾಗೆ ಮಂತ್ರಿಗಳು ಕೂಡ ಸ್ಪರ್ಧೆ ಮಾಡಬಹುದು ಅನ್ನೋದನ್ನ ಪರೋಕ್ಷವಾಗಿ ಸುಳಿವು ನೀಡಿದ್ದಾರೆ ಡಿಕೆ ಶಿವಕುಮಾರ್. ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು ಅನ್ನೋ ಉತ್ತರವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಪಟ್ಟಿಯನ್ನ ಪ್ರಕಟಿಸಬೇಕಾಗಿರೋದು ಅನಿವಾರ್ಯ ಕೂಡ ಇದೆ. ಎಲ್ರಿಗೂ ಒಂದು ಅವಕಾಶ. ನಮ್ಮ ಗುರಿ ಏನಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದು, ಗೆಲುವೇ ಮುಖ್ಯ ಅಂತ ಹೇಳಿ ತಿಳಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.